ಭಕ್ತಿ ಎಂಬುದು ಅಂತರಂಗಕ್ಕೆ ಸಂಬಂಧಿಸಿದ್ದು, ಅದು ಪ್ರದರ್ಶನವಾಗಬಾರದು. ಹುಮ್ನಾಬಾದ್ನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಶಂಭುಲಿಂಗ ಕಾಮಣ್ಣ. ಭಕ್ತಿ ಎಂಬುದು ಅಂತರಂಗಕ್ಕೆ ಸಂಬಂಧಿಸಿದ್ದು, ಅದು ಪ್ರದರ್ಶನವಾಗಬಾರದು ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಶಂಭುಲಿಂಗ ಕಾಮಣ್ಣ ಅವರು ಅಭಿಪ್ರಾಯಪಟ್ಟರು. ನಗರದ ಸರ್ವೋದಯ ಸಭಾಂಗಣದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ರಾತ್ರಿ ಆಯೋಜಿಸಿದ್ದ ಶರಣೆ ಸತ್ಯಕ್ಕ ಅವರನ್ನು ಕುರಿತು ಅವರು ಅನುಭವವನ್ನು ಉಣಬಡಿಸಿದರು. ಅಕ್ಕ ಪ್ರಭಾವತಿ ಮೂಲ್ಗೆ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರವಚನ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಮ್ಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಸವ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ಶರಣಬಸಪ್ಪ ಪಾರ, ಪ್ರಮುಖರಾದ ಮಲ್ಲಿಕಾರ್ಜುನ್ ರಟಕಲೆ, ಶಾಂತವೀರ್ ಯಲಾಲ್, ಕಂಟೆಪ್ಪ ದಾನ, ಅಣ್ಣಾರಾವ್ ಪಾಟೀಲ್, ಗೌರಮ್ಮ ಬಾಲ್ಕೊಂದೆ, ಜಯಶ್ರೀ ಕಾಳ್ಗೆ, ಕುಪೇಂದ್ರ ಮುಗುಳಿ, ಕುಪೇಂದ್ರ ಪಾಟೀಲ್, ಡಾಕ್ಟರ್ ಎಸ್.ಸಿ. ಕಳ್ಳಿಮಠ್, ಭೀಮಣ್ಣ ದೇವಣಿ ಸೇರಿದಂತೆ ಇನ್ನೂ ಅನೇಕ ಜನ ಪ್ರಮುಖರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಡಾಕ್ಟರ್ ನಾಗೇಂದ್ರ ಕುಮಾರ್ ಧುಮ್ಮನ್ಸೋರೆ ಸೇರಿದಂತೆ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತರ್ನಳ್ಳಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ಸ್ನೇಹಲತಾ ಎಸ್. ತರ್ನಳ್ಳಿ ಒಳಗೊಂಡಂತೆ ಇನ್ನೂ ಅನೇಕ ಜನ ಶರಣು ಶರಣೀಯರು, ಚಿಣ್ಣರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾಮಾನ್ಯರು, ದೇವಲೋಕದವರು ಮತ್ತು ಶರಣರು ಈ ಮೂರು ಹೋಲಿಕೆಯನ್ನು ಕೊಡುವಾಗ ಕೆಲವೊಂದು ಹಣ್ಣುಗಳು ಮ್ಯಾಲ ಗಟ್ಟಿರ್ತಾವ, ಒಳಗೆ ಮೃದು ಇರ್ತಾವ. ಕೆಲವೊಂದು ಹಣ್ಣುಗಳು ಮ್ಯಾಲ ಮೃದು ಇರ್ತಾವ, ಒಳಗೆ ಗಟ್ಟಿರ್ತಾವ. ಆದ್ರೆ ಶರಣರು ಹಾಗಲ್ಲ, ಮ್ಯಾಲೂ ಮೃದು, ಒಳಗೂ ಮೃದು, ಹೊರಗೂ ಸಿಹಿ, ಒಳಗೂ ಸಿಹಿ ಆಗಿರ್ತಾರೆ. ಉದಾಹರಣೆ ಅಂದ್ರೆ ಕಲ್ಲು ಸಕ್ಕರೆ ಅಥವಾ ತುಪ್ಪ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಇಂಥ ಒಳ ಹೊರಗು ಸಿಹಿಯಾಗಿರ್ತಕ್ಕಂಥವರೇ ಶರಣರು. ಇನ್ನೊಂದು ಶರಣರು ಅಂದ್ರೆ ಮೃದು ವಚನಿಗಳು. ಶರಣ ಅನ್ನುವಂಥ ಶಬ್ದದ ಅರ್ಥನೇ ಶರಣ, ಬಾಣದಂಥ, ಚುಚ್ಚುವ ಅಥವಾ ಹಚ್ಚುವ ಅಥವಾ ಮನಸ್ಸನ್ನು ನೋಯಿಸುವ, ಮನಸ್ಸನ್ನು ಘಾಸಿಗೊಳಿಸುವ, ಮನಸ್ಸಿಗೆ ತಾಕುವಂತಹ ಮಾತನ್ನ ಆಡದೇ ಇರ್ತಕ್ಕಂಥವರು ಶರಣರು. ಉದಾಹರಣೆ, ಅಯ್ಯ ಎಂದೊಡೆ ಸ್ವರ್ಗ. ಮೃದು ವಚನವೇ ಸಕಲ ಜಪಂಗಳಯ್ಯ. ಏನು ಶರಣರು. ಇನ್ನೊಂದು ಶರಣರು ಒಂದು ಲಕ್ಷಣ ಹೆಂಗಂದ್ರೆ ನಿಜವಾಗಲೂ ಇದ್ದುದರಲ್ಲಿಯೇ ತೃಪ್ತಿಯನ್ನು ಹೊಂದುವವರು. ಇದ್ದುದ್ದ ಕೈಗೊಳ್ಳಬಲ್ಲಡೆ ನೇಮ ಸತ್ಯಕ್ಕ ಅನ್ನೋ ವಿಷಯ ಗೊತ್ತಿದ್ದು ಅದೇ ಅದು. ಇದ್ದುದ್ದ ಕೈಗೊಳ್ಳಬಲ್ಲಡೆ ನೇಮ ಏನದ ಅದನ್ನು ನಾವು ಅತ್ಯಂತ ಸಂತೃಪ್ತಿಯಿಂದ ಅತ್ಯಂತ ಮನಸ್ಸಾಗಿ ಸ್ವೀಕಾರ ಮಾಡ್ತೇವಲ್ಲ, ಇದು ಶರಣರ ಲಕ್ಷಣ. ಕೊನೆಗೆ ಇನ್ನೊಂದು ಲಾಸ್ಟ್ ಶರಣರ ನಿಜವಾದ ಲಕ್ಷಣ ಯಾವುದು ಅಂದ್ರೆ ಸತ್ಯ ಶುದ್ಧ ಕಾಯಕ, ಭಕ್ತಿ ದಾಸೋಹ, ನಿತ್ಯ ಲಿಂಗಾರ್ಚನೆ, ಶಿವಾನುಭವ ಅರಿತು ಆಚರಿಸುವವರೇ ಶರಣರು ಅನ್ನುವಂತಹ ಮಾತನ್ನ ಹೇಳಿ ಕೊನೆಗೆ ಹೆಚ್ಚಿಗೆ ಹೇಳಾತನೇ. ಶರಣರು ಅಂದ್ರೆ ತಮ್ಮ ಶರಣರು ಅಂದ್ರೆ ಅವ್ರಿಗೆ ಅವರಿಗೆ ಶರಣರು ಅಂದ್ರೆ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು. ಶರಣರಿಗೆ ವರ್ಣನೆ ಮಾಡಲಿಕ್ಕೆ ಶಬ್ದಗಳಿಲ್ಲ, ಶಬ್ದಕೋಶ ಅದು ಸೋರುತ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಅಂಥ ಶರಣರನ್ನ ಶರಣರ ದರ್ಶನ ಯಾಕೆ ಮಾಡ್ಕೊತಾ ಇದ್ದೀವಿ? ಬಹುಶಃ ಇಲ್ಲಿವರೆಗೆ ಹೇಳಿರ್ಬೇಕು 3-4 ದಿನದವರೆಗೆಲ್ಲರೂ. ನಾನು ಸ್ವಲ್ಪ ನನ್ನ ಅನಿಸಿಕೆ ಹೇಳ್ತೀನಿ, ಅವ್ರ ಜೀವನ ಯಾಕೆ ದರ್ಶನ ಮಾಡಬೇಕು, ಯಾರು ದರ್ಶನ ಮಾಡಬೇಕು? ಶರಣರು ನಮ್ಮ ಧರ್ಮವನ್ನು ಕೊಟ್ಟರು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ಸರಳವಾದಂಥ, ಸುಲಭವಾದಂಥ, ಜೀವನೋಪಯೋಗಿಯಾಗಿರುವಂಥ, ಜೀವನದಲ್ಲಿ ಸಂತೃಪ್ತಿಯನ್ನು ಪಡಿತಕ್ಕಂಥ ಧರ್ಮ ಜಾತ್ಯಾತೀತ, ವರ್ಗಾತೀತ, ಲಿಂಗಾತೀತ, ಇಂಥ ಅತ್ಯಂತ ಜಗತ್ತಿನಲ್ಲಿ ಅಪೂರ್ವ, ಅತ್ಯಂತ ಅನನ್ಯವಾಗಿರುವಂಥ ಧರ್ಮವನ್ನು ಕೊಟ್ಟವರು ಶರಣರು. ಎರಡನೇದು, ಶರಣರು ನಮಗೆ ದೇವರನ್ನು ತಂದು ಕೊಟ್ಟರು. ದೇವರಿಗಾಗಿ ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದೀವಿ, ಎಲ್ಲೆಲ್ಲೋ ಸುತ್ತಾ ಇದ್ದೀವಿ, ಎಷ್ಟೋ ಸಮಯ ವ್ಯಯ ಮಾಡ್ಕೊತಾ ಇದ್ದೀವಿ.
ದೇವರಿಗಾಗಿ ಏನೇನೋ ವ್ರತ ನಿಯಮ ಪೂಜಾ ಮಾಡ್ತಾ ಇದ್ದೀವಿ. ದೇವರಿಗಾಗಿ ಇಡೀ ಬದುಕನ್ನು ನಾವು ಅದಕ್ಕಾಗಿಯೇ ಸವಿಸ್ತಾ ಇದ್ದೀವಿ. ಅಂಥ ಜಗದಗಲ ಮುಗಿಲಗಲ ಮಿಗಿಯಗಲವಾಗಿರುವಂತಹ ಪರಾತ್ತರ ವಸ್ತು ಆ ದೇವರನ್ನ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ಟವರು ಶರಣರು. ಅಂಥ ದೇವರು ಕೊಟ್ಟವರು ಶರಣರು. ಮೂರನೇ ಲಾಸ್ಟ್ ಒಂದು ಏನು ಅಂದ್ರೆ, ಎಲ್ಲಕ್ಕೂ ಹೆಚ್ಚಾಗಿ ಶರಣರ ಬದುಕನ್ನು ಕೊಟ್ಟರು. ದೇವರು ಜೀವ ಕೊಟ್ಟರ, ಶರಣರು ನಮಗೆ ಜೀವನ ಕೊಟ್ಟರು, ಬದುಕನ್ನು ಕೊಟ್ಟರು. ಬದುಕಂದ್ರೆ ಏನು? ಉಣಲು ಕಲಿಸಿದರು, ಉಡಲು ಕಲಿಸಿದರು, ಮಾತಾಡಲು ಕಲಿಸಿದರು, ವ್ಯವಹಾರ ಮಾಡಲು ಕಲಿಸಿದರು. ಎಲ್ಲ 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 ಇಡೀ ನಮ್ಮ ಬದುಕು ಒಂದು ಸುಂದರ ಬದುಕು ಹ್ಯಾಂಗಿರ್ಬೇಕು ಅವೆಲ್ಲ ಕಲಿಸಿದವರು ನಮ್ಮ ಶರಣರು ಅನ್ನುವಂಥ ಮಾತನ್ನು ನಾನು ಇಚ್ಛಾಪಡ್ತಾ ಇದ್ದೇನೆ. ಅಂಥ ಶರಣರನ್ನು, ಅಂಥ ಮಹಾತ್ಮರನ್ನು ನೆನೆಸ್ತಕ್ಕಂಥ ಪುಣ್ಯ ಈ ಶರಣ ಶ್ರಾವಣದಲ್ಲಿ ನಮ್ಮೆಲ್ಲರ ಪಾಲಿಗೆ ಬಂದಿದ್ದು ನಮ್ಮ ಅಹೋಭಾಗ್ಯ ಅಂತ ತಿಳ್ಕೊಂಡು, ಈಗ ಮುಂದುವರೆದು ಇನ್ನೊಂದು ಟೈಟಲ್ ಹೆಸರದ ಶರಣರ ಜೀವನ ದರ್ಶನ. ಜೀವನ ಅಂದರೆ ಏನು? ಬಹುಶಃ ಸರ್ ನಿಮಗೆ ಗೊತ್ತಿಲ್ಲ ಎಂದು ಸರ್, ಜೀವನ ಅಂದರೆ ಏನು? ಬಸವಣ್ಣವ್ರು ಹೇಳ್ತಾರೆ, ಕೂಡಲ ಸಂಗಮ ದೇವರ ಒಲಿಸಲು ಬಂದ ಬರ್ಬೋದು ನಿಮ್ಗೆ ಪ್ರಸಾದ ಕಾಯ. ಜೀವನ ಅಂದ್ರೆ ಪ್ರಸಾದ. ಬಸವಣ್ಣ ಅಲ್ಲಂತರೂ ಹೇಳ್ತಾರೆ, ಜೀವನ ಅಂದ್ರೆ ಕೊಟ್ಟ ಕುದುರೆ ನೀರಲ್ಲಿ ಅರಿಯದೆ ಮತ್ತೊಂದು ಬೇಡುವಾತ ವೀರನೂ ಅಲ್ಲ ಧೀರನೂ ಅಲ್ಲ. ಕೊಟ್ಟ ಕುದುರೆ ನಮ್ಮ ಬಾಲಿಗೆ ದೇವರು ಕೊಟ್ಟನಿಲ್ಲ ಕುದುರೆ, ಇದನ್ನು ನಾವು ಸಮರ್ಥವಾಗಿರ್ಬೇಕು ಅನ್ನುವಂಥದ್ದೇ ಅಲ್ಲವನ್ನ ವಿಚಾರ. ಇನ್ನೊಂದು ಜೀವನ ಅಂದ್ರೆ ನಗೆಮಾರಿದಂತೆ ಹೇಳ್ತಾರೆ. ಜೀವನ ಅಂದ್ರೆ ಮತ್ತೇನಲ್ಲ, ಸಂತೋಷ, ಸಂಭ್ರಮ, ಸಡಗರ, ನಗು. ಜೀವನ ಅಂದ್ರೆ ಅಲ್ಲೋದಲ್ಲ, ಜೀವನ ಅಂದ್ರೆ ಸಂಭ್ರಮ ಪಡು. ಸೊ ಒಂದು ಟೈಪ್ ಆಫ್ ಫೆಸ್ಟಿವಲ್. ಜೀವನ ಅಂದ್ರೆ ಹಬ್ಬ, ನಿಚ್ಚಂಪಸದು. ಯುಗಾದಿ ಒಂದು ಹಬ್ಬ ಮಾಡಿಬಿಡೋದಲ್ಲ, ಯಾವುದೋ ಒಂದು ಹಬ್ಬ ಮಾಡಿಬಿಡೋದಲ್ಲ. ದಿನ 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 ನಾವು ಸಂಭ್ರಮ ಪಡ್ತೇವಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಅಂಥ ಜೀವನ ಅನ್ನೋದು ಇನ್ನೊಂದು ಎರಡು ನಿಮ್ಗೆ ಸಾಮಾನ್ಯವಾದ ಮಾತುಗಳು ಮುಂದೆ ಹೋಗ್ತೀನಿ. ಜೀವನ ಅಂದ್ರೆ ಅವ್ರು ಹೇಳ್ತಾನ, ಜೀವನ ಅಂದ್ರೆ ಒಂದು ಗುಲಾಬಿ ಗಿಡ. ಜೀವನ ಅಂದ್ರೆ ಗುಲಾಬಿ ಗಿಡ. ಗುಲಾಬಿ ಗಿಡದಲ್ಲಿ ಹೂ ಇದೆ, ಮುಳ್ಳು ಇದೆ. ಹೂ ಮುಳ್ಳು ಎರಡೂ ಇದ್ರೂ ಕೂಡ ಹೂವನ್ನು ಅರಿಬೇಕು, ಮುಳ್ಳನ್ನು ಮರಿಬೇಕು. ಇದು ಜೀವನದ ತಾತ್ಪರ್ಯ. ಅರಿಬೇಕಂದ್ರೆ ಏನು? ಜೀವನ ಏನು, ಉದ್ದೇಶ ಏನದ, ನಾನು ಏನು ಮಾಡಬೇಕು, ಹೆಂಗಿರ್ಬೇಕು, ಹ್ಯಾಂಗಿದ್ರೆ ಚಂದ, ಇದು ಅರಿಬೇಕು. ಮರಿಬೇಕಂದ್ರೆ ಯಾವುದು? ನಮ್ಗೆ ಯಾರು ಬೈದಿದ್ದು, ಅಪಮಾನ ಮಾಡಿದ್ದು, ನಮ್ಗೆ ಕಷ್ಟ ಕೊಟ್ಟಿದ್ದು, ನಮ್ಮ ನಿಂದ ಆಡಿದ್ದು ಮರಿಬೇಕು. ನಾವು ಮರೆಯಲ್ಲ. ಯಾವುದು ಮರಿಬೇಕು ಅದು ನೆನ್ಪಿಡ್ತೀವಿ, ಯಾವ್ದು ನೆನ್ಪಿಡ್ಬೇಕು ಅದು ಮರಿಬೇಕು. ಶರಣರು ಮಾತ್ಬೇಕಾದ್ರೆ ನೆನ್ಪದ, ಆದ್ರೆ ಯಾರೋ ಒಂದು 20 ವರ್ಷದ ಕೆಳಗೆ ಬೈದು ನೆನ್ಪೆಷ್ಟು ನೆನ್ಪಿರ್ತದಂದ್ರೆ ಅವ್ರ ಸಾಯತ್ತ ನೆನ್ಪು ಹೋಗಲ್ಲ. ನಾನು ಈಗ ಏನು ಮಾತಾಡಲ್ಲ, ಇವ ಏನು ಮಾತಾಡಲ್ಲ, ಸಾಯ್ತಾರೆ ನೆನ್ಪು ಹೋಗಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಹಳಸಿದ ಅನ್ನ ಒಂದು ಹೊಟ್ಟಿ ಕೆಡ್ತದ, ಹಳಿ ಬಿಸಿಲು ಇಟ್ಕೊಂಡ್ರೆ ತಲೆ ಕೆಡ್ತದೆ. ಇದು ಹಳಿ ಬಿಸಿಲು ಇಟ್ಕೋಬಾರ್ದು. ಚಂದ ಬೈದವರನ್ನ ಹೊಗಳಿದವರನ್ನ ನಾವು ಹೊಗಳಿಕೆ ಬೇಕು. ಶರಣರಿಗೆ ಹೊಗಳಿಕೆ ಬೇಕಾಗಿಲ್ಲ, ಅವ್ರಿಗೆ ಬೈಯೋರು ಬೇಕು. ಎಲ್ಲಿವರೆಗೆ ಬೈಯೋರು ಯಾಕಂತ ಹಂಗಂದ್ರೆ ಅವರು ಸ್ತುತಿಸುವವನೊಬ್ಬ, ನಿಂದಿಸುವವನೊಬ್ಬ. ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳು. ಯಾಕ? ಪಾಪವನೊಬ್ಬ ಕೊಂಬ ಪುಣ್ಯವನು. ನಾವು ಹಂಗಂಬಲ್ಲಿ ನಾವು ಯಾರು ಬೈತಾರಲ್ಲ ಅವ್ರ ಮೇಲೆ ದ್ವೇಷ ಸಾಧಿಸ್ತೀವಿ, ಯಾರು ಹೊಗಳ್ತಾರ ಹೂ ಬೈ. ಇದು ಗುಲಾಬಿ ಗಿಡ. ಇನ್ನೊಂದು ಬದುಕಂದ್ರೆ ಏನು, ಜೀವನ ಅಂದ್ರೆ ಏನಂತಂದ್ರೆ ಮತ್ತೇನಲ್ಲ. ವಾಟ್ ಡು ಯು ಮೀನ್ ಲೈಫ್? ಜೀವನ ಕಾಲನ್ನು ಕೊಟ್ಟಂತ ಅವಕಾಶ, ಆ ಅವಕಾಶ ಜೀವನ ಹೇಗಿರೋ ಅವ್ರು ಸೈಕಲ್ ಸೈಕಲ್ ಇಲ್ಲ, ಸೈಕಲ್ ನೋಡಿರಲಿಲ್ಲ. ಸೈಕಲ್ ಏನು ಮಾಡಬೇಕು? ಸೈಕಲ್ ನಡೆಸ್ಬೇಕಾದ್ರೆ ಪೆಡಲು ತುಳಿತಾ ಇರಬೇಕು, ಹ್ಯಾಂಡಲು
ಹಿಡ್ಕೋಬೇಕು ಹಿಂಗ. ಸೈಕಲ್ ಅಂದ್ರೆ ಪೆಡಲ್ ತುಳಿತಾನೆ ಇರಬೇಕು, ಹ್ಯಾಂಡಲ್ ಸಂಭಾಳಿಸ್ತಾ ಇರಬೇಕು. ಬದುಕಂದ್ರ ಕ್ರಿಯಾಶೀಲ ಕಾರ್ಯ ಮಾಡ್ತಾನೆ ಇರಬೇಕು. ಹ್ಯಾಂಡಲ್ ಸಂಭಾಳಿಸ್ಬೇಕು. ಹ್ಯಾಂಡಲ್ ಅಂದ್ರೆ ಏನು? ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು, ಹೊಂದ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಬದುಕು. ಬದುಕಂದ್ರೆ ಸೈಕಲ್ಲು. ಇನ್ನೊಬ್ಬ ಬದುಕಂದ್ರೆ ಮತ್ತೇನಲ್ಲ, ಎರಡು ನದಿ. ಕಲ್ಲು ಬರಲಿ ಎಲ್ಲೋ ಇದೆಲ್ಲ ಸುತ್ತ ಹಾಕಿ ಎಲ್ಲಿ ಹೋಯ್ತದ? ನಾವು ಹೋಯ್ತದ. ಎಲ್ಲಿ ಹೋಯ್ತದ? ಸಮುದ್ರಕ್ಕೆ ಹೋಗ್ತದ. ಹಂಗೆ ನಮ್ಮ ಬದುಕು ಹೆಂಗಾಗಬೇಕು ಅಂದ್ರೆ ಎಲ್ಲೂ ನಿಲ್ಬಾರ್ದು. ನಾವೇನಂತೀವಿ? ನಾವು ಬರೀ ಕಂಪ್ಲೇಂಟ್ ಮಾಡ್ತೇವೆ. ಅವ ಹೇಳ್ತಾನ ಬದುಕಂದ್ರೆ ಕಂಪ್ಲೇಂಟ್ ಮಾಡೋದಲ್ಲ, ಕಂಪ್ಲೀಟ್ ಮಾಡಬೇಕು. ಶಬ್ದ ನಿಮಗೆ ಕಂಪ್ಲೇಂಟ್ ಮತ್ತು ಕಂಪ್ಲೀಟ್. ನಾವು ಬರೀ ಮತ್ತು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ನಾ ಅದಕ್ಕೆ ಮಾಡಿಲ್ಲ, ನಾ ಇದಕ್ಕೆ ಕಂಪ್ಲೇಂಟ್ ಮಾಡೋದಲ್ಲ, ಅದನ್ನು ಸ್ವೀಕಾರ ಮಾಡಬೇಕು. ಇದು ಬದುಕು ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ಅಂಥ ಜೀವನವನ್ನು ಜೀವಿಸಿರುವಂತಹ ಶರಣರ ಏನು ಮಾಡ್ತಾ ಇದ್ದೀವಿ? ನೀವು ಮಾತಾಡಿದ್ರೆ ನಿಮ್ಮ ಚಂದ ತಿಳಿತು. ಏನು ಮಾಡ್ತಾ ಇದ್ದೀವಿ ನಾವು ಇವತ್ತ? ದರ್ಶನ ಅಂದ್ರೆ ಏನು? ನೀವೆಲ್ಲ ಭಾಳ ದಿನ ಬಳಸ್ತೀರಿ. ನೀವು ದರ್ಶನ ಮಾಡುವಂದ ಎದಕ್ಕೆ ಹೋಗಿದ? ಗುಡಿಗೆ ಎದಕ್ಕೆ ಹೋಗಿದ? ದೇವ್ರ ಗುಡಿಗೆ ಎದಕ್ಕೆ ಹೋಗಿದ? ದರ್ಶನ. ಏನಪ್ಪ ಹೇಳಿ, ದರ್ಶನ ಅಂದ್ರೆ ಏನು? ಸ್ವಲ್ಪ ಭಾಳ ಚಂದ ಹೇಳ್ತಾನ. ದರ್ಶನ ಅಂದ್ರೆ ಹೋಗೋದು, ದೇವರಿಗೆ ಕೈ ಮುಟ್ಟೋದು, ವಾಪಸ ಬರೋದು. ಇದು ದರ್ಶನ ಅಲ್ಲ, ಇದು ಪ್ರದರ್ಶನ. ದೇವ್ರಿಗೆ ಹಂಗೆ ಹೋಗ್ಬೇಕಪ್ಪ, ದೇವ್ರಿಗೆ ಹಿಂಗೆ ಹೋಗ್ಬೇಕು, ದೇವ್ರಿಗೆ ತಗೊಂಡೇ ಹೋಗ್ಬೇಕು, ದೇವ್ರಿಗೆ ಇಷ್ಟು ತೆಂಗಿನಕಾಯಿನೇ ಬೇಕು, ದೇವ್ರಿಗೆ ಇಂಥ ಹೂವನೇ ಬೇಕು, ಇಷ್ಟು ಪತ್ರಿನೇ ಬೇಕು, ಇಂಥ ದೀಪನೇ ಬೇಕು, ಇಂಥ ಧೂಪನೇ ಬೇಕು. ಇದು ಪ್ರದರ್ಶನ. ಇದು ನಾವು ದೇವರ ಸೊ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ಸತ್ಯವನ್ನ ಅರಿತುಕೊಳ್ಳುವುದು. ದರ್ಶನ ಅಂದ್ರೆ ಅರಿತುಕೊಳ್ಳುವುದು. ಶರಣರ ಬದುಕು ಹೆಂಗಿತ್ತು, ಶರಣರ ಜೀವನ ಹೆಂಗಿತ್ತು, ಶರಣರ ಸೇವೆ ಹೆಂಗಿತ್ತು, ಶರಣರು ಏನು ಸಾಧನೆ ಮಾಡಿದ್ರು, ಇದೆಲ್ಲ ಒಳ ಹೊಕ್ಕು ಸತ್ಯವನ್ನು ಅರಿಯುವುದು. ಏನು ಸತ್ಯ? ಉದಾಹರಣೆ ಈಗ ನೋಡ್ರಿ, ಒಂದು ಹೇಳ ಸ್ವರ್ಗ ಯಾವುದು? ಜಲ್ದಿ. ಆಚಾರವೇ ಅನಾಚಾರವೇ? ನಾವು ತಿಳ್ಕೊಂಡಿದ್ದೆವು ಸ್ವರ್ಗ ಅಂದ್ರೆ ಇಲ್ಲ ಮ್ಯಾಲದ. ಶರಣರು ಹೋಗಲಿಲ್ಲ. ನರಕ ಅಂದ್ರೆ ಇಲ್ಲ ಮ್ಯಾಲದ. ಇದು ಸತ್ಯ. ಶರಣರು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಶರಣರು ಭಾಳ ವಿಚಾರ ಮಾಡಿ ಮ್ಯಾಗ ಎಲ್ಲೂ ಇಲ್ಲ. ಬೇಕಾದ್ರೆ ನೋಡಿ, ಇಷ್ಟೆಲ್ಲ ಮಂದಿ ಮ್ಯಾಗ ಹೋಗಿ ಬಂದಾರ. ವಿಜ್ಞಾನಿಗಳು ಹೋಗಿ ಬಂದಾರ, ಎಲ್ಲ ರಾಕೆಟ್ಗಳು ಹೋಗಿ ಬಂದಾವ, ಚಂದ್ರನ ಹತ್ತಿರ ಹೋಗಿ ಬಂದಾರ, ಎಲ್ಲ ಕಡೆ ಹೋಗಿ ಬಂದಾರ. ಸ್ವರ್ಗ ಯಾರ್ಯಾರ ಕಂಡದೇನೋ? ಯಾರು ನೋಡಿ ಬಂದಾರೇನು ಸ್ವರ್ಗ? ನರಕ ಯಾರು ನೋಡಿ ಬಂದಾರೇನು? ನರಕ ಇಲ್ಲದ? ಇಲ್ಲೇ ಅದ. ಅಯ್ಯ ಎಂದೋಡೆ, ಎಲ್ಲೋ ಎಂದೋಡೆ. ಈ ನೀವು ಕೂತಿರಲ್ಲ, ಕೂತಿದ್ದೇವಲ್ಲ, ಸ್ವರ್ಗ. ಎಂದು ಝಡ ಆಡ ಶುರು ಮಾಡಿದೆವು. ನರಕ. ಸತ್ಯ ಅರಿಯುವುದು. ಸತ್ಯ. ಸೊ ವಾಟ್ ಡು ಯು ಮೀನ್ ಟ್ರುತ್? ಸತ್ಯ ಅನ್ಕೊಂಡಿಲ್ಲ. ಏನು ಸತ್ಯ? ಉದಾಹರಣೆ ಹೇಳ್ತೀನಿ. ಆಯ್ತಮ್ಮ, ಲಾಸ್ಟಿಗೆ ಪುಸ್ತಕ ನೋಡಿ. ಸತ್ಯ ಇವಾಗ ಯಾಕೆ ಮುಂದೇನು ಹೋಗ್ಬೇಕು. ಸತ್ಯ ಅಂದ್ರೆ ಏನು? ಉದಾಹರಣೆ ವಯಸ್ಸಾಗ ಕೂದಲಿನ ಆಗಿಲ್ಲ, ಆಗಿಲ್ಲ, ಕೂದಲು ಬೆಳಗಾಗದಿರದ ಸತ್ಯ. ಪರಿಸರ ಬೇಡ್ರಿ, ಕೂದಲು ಬೆಳ್ಳಗೆ ಆಯ್ತವ ಆಗಲ್ಲ. ನಾವೇನು ಮಾಡ್ತೇವೆ? ಡೈ ಹಚ್ತೇವೆ, ಅದಕ್ಕೆ ಬಣ್ಣ ಹಚ್ತೇವೆ. ಇದು ಸತ್ಯ ಅಲ್ಲ. ಅದಂದು ಬಣ್ಣ ಅಂತಂದ ನೀ ಎಷ್ಟು ಹಚ್ಚಿ ಹಚ್ಚು, ನಾನು ಬಣ್ಣ ಹೋಯ್ತಂದ್ರೆ ನಿನ್ನ ಬಣ್ಣ ಬಯಲಿತ್ತು. ಅದು ಡೈ ಹೇಳೋದು. ಇದು ಸತ್ಯ ಅಲ್ಲ. ನಾವೆಲ್ಲ ಏನು ಮಾಡ್ತಿದ್ದೇವಲ್ಲ
ಅದು ಸತ್ಯದಿಂದ ನಡ್ಕೋತಾ ಇಲ್ಲ, ಸ್ವೀಕಾರ ಮಾಡಬೇಕು. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡುವುದೇ ಸತ್ಯ. ಈ ಉದಾಹರಣೆ ಅದು ಇದು ಸತ್ಯ ಆಗ್ತದ, ಸತ್ಯ ಮುಗ್ ಬರ್ತದ, ಸತ್ಯ. ಒಂದಿನ ಡಾಕ್ಟರ್ಸ್ ನೋಡ್ಯಾರು, ಒಂದಿನ ಇದು ಸತ್ಯ, ಇದು ಸತ್ಯ ಕಂಡೀಷನ್. ಅದಕ್ಕೆ ನಾಳೆ ಬಪ್ಪುದು ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಂಜುವರು ಜಾತಸ್ಯ ಮರಣಂ, ಇದು ಗೊತ್ತದ ಸತ್ಯ. ಈಗ ನಿಂದ ನೋಡ್ರಿ, ದೇವ್ರ ಬಿಟ್ಟು ಹೋಯ್ತ್ರಿ ಬೈತ್ರಿ ಅವರೇ, ಏನ್ ತೊಗೊಂಡು ಹೋಗ್ರಿ? ಸ್ವಲ್ಪ ಜನ ಹೇಳ್ತಿರ್ಲಿಲ್ಲ, ಈಗ ಹೋಗೋ ಮುಂದೆ ಆರ್ತಿ ಗಾಳಿ ಬಿಡ್ತಿಲ್ಲ, ಆಯ್ತು ಯವ್ವ ಆರ್ತಿಗೆ ಆಯ್ತು, ನನಗೇನಾಯ್ತು ಏನೋ, ಅಪ್ಸಕನಾಯ್ತು ಏನೋ, ಶುಭ ಕಾರ್ಯದಾಗ ನಡೆದಿದ ಆರ್ತಿ ಹಿಂಗಾಯ್ತು, ಇದು ಸತ್ಯ ಅಲ್ಲ. ಯಾಕೆ ಆಗ್ತದಂದ್ರೆ ಹಚ್ಚಿದ್ದ ಆರ್ತದ, ಕಟ್ಟಿದ್ದು ಬೀಳ್ತದ, ಹುಟ್ಟಿದ್ದು ಸತ್ಯ. ಇಟ್ ಇಸ್ ಕಾಲ್ಡ್ ಇದು ಸತ್ಯ. ಅದ್ರ ಹೆಸರೇ ಆರ್ತಿ, ಅದರ ಆರ್ತಿ, ಅದ್ರ ಹೆಸರೇನದ ಆರ್ತಿ. ಅದು ಆರುವ ದೀಪ, ಚೈತನ್ಯ ಅದಲ್ಲ, ಇದು ಆರದ ದೀಪ. ಇದು ಸತ್ಯ. ಅದಕ್ಕೆ ಶರಣರು ನಮ್ಮ ಒಳಗ ಯಾರ ಶಿವ ಇಲ್ಲೇ, ಶಿವ ಹೊರಗಿಲ್ಲ. ಶಿವ ಅಂದ್ರೆ ಬೆಳಕು, ಶಿವ ಅಂದ್ರೆ ಚೈತನ್ಯ. ಅದಕ್ಕೆ ಶರಣರು ನಮ್ಮ ಸತ್ಯವನ್ನು ತಿಳಿದ್ರು, ಆ ದರ್ಶನವನ್ನು ಮಾಡ್ಕೊತಾ ಇದ್ದೀವಿ, ದರ್ಶನ ಮಾಡ್ಕೊತಾ ಇದ್ದೀವಿ. ಆದ್ರೆ ನಾವು ಓದ್ತೇವೆ ಒಂದು, ಕೇಳ್ತೇವೆ ಒಂದು, ನೋಡ್ತೇವೆ ಒಂದು, ಮಾಡ್ತೇವೆ ಒಂದು, ಅದು ಸತ್ಯ ನಮ್ಗೆ ಅರ್ಥ ಆಗಿಲ್ಲ. ಸತ್ಯ ಅಂದ್ರೆ ನೆನ್ಪಿಟ್ಕೊರಿ, ಒಳಗಣ್ಣಿನಿಂದ ನೋಡುವುದು, ಒಳಗಣ್ಣಿನಿಂದ. ನಮ್ಮ ಕಣ್ಣಿಗೆ ಸೋಪ ಅದನ್ನ ಎರಡವ, ಅವನ ಇವು ಚರ್ಮದ ಕಣ್ಣು, ಇವು ಹೊರಗೆ ನೋಡ್ತಾವ, ಇನ್ನೊಂದು ಒಳಗೆ ನೋಡೋದ. ಈ ಒಳಗೆ ನಾವು ಏನೇ ಕಾಣೋದೇನು ಒಳಗ ಹಂಗೆ ಒಳಗಣ್ಣಿಂದ ನೋಡ್ಬೇಕು. ಅದಕ್ಕೆ ಜೀವನ ಅಂದ್ರೆ ಮತ್ತೇನಲ್ಲ. ನೀವು ಹೇಳ್ತಾನೆ ದರ್ಶನ ಮತ್ತು ಪ್ರದರ್ಶನ. ಈ ಮನೆಗೆ ಪೂಜೆ ಮಾಡ್ಕೋತೀವಿ, ಪೂಜೆ ಮಾಡಿ ಮೊಬೈಲ್ದಾಗ ಫೋಟೋ ಹೊಡೆದು ಬಿಡ್ತೀರಿ ಇಲ್ಲ, ಕರೆ ಹೇಳಿ. ನಾವು ಪೂಜೆ ಮಾಡ್ಕೋದು, ದೇವ್ರಿಗೆ ಹೊಟ್ಟಿದ್ದು, ದರ್ಶನ ಮಾಡಿದ್ದು ಎಲ್ಲ ಮೊಬೈಲ್ದಾಗ ಮಾಡಿ, ಇದು ಪ್ರದರ್ಶನ. ಅಂದ್ರೆ ನಾನೇನು ಫೋಟೋದಲ್ಲಿ ಬರ್ತಿದೆ, ವಚನಗಳಲ್ಲಿ ಬರ್ತದೆ. ಅನೇಕ ಹಿರಿಯ ಶರಣರಾಗಿ ವಚನವನ್ನು ಕುರಿತು ಉಲ್ಲೇಖ ಹಾಕಿ ವ್ಯಕ್ತ ಕುರಿತು ಉಲ್ಲೇಖ ಮಾಡ್ಯಾರ. ಅಂಥ ಸತ್ಯಕ್ಕನ ಒಂದು ವಚನ ಮೊದಲು ಓದ್ತೀನಿ, ಆಮೇಲೆ ಅದ್ರ ಬಗ್ಗೆ ನಾನು ಚಂದದಿಂದ ಒಂದು ಸ್ವಲ್ಪ ಸಮಯ. ಯಾವುದು? ಲಂಚ ವಂಚನೆಗೆ ಕೈಯಾನದ ವಂಚನೆಗೆ ಬಟ್ಟೆಯಲ್ಲಿ ಬಣ್ಣ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ, ಚಾಲೆಂಜ್. ಬಟ್ಟೆಯಲ್ಲಿ ಬಣ್ಣ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಮತ್ತೊಂದು ಕ್ವಶನ್, ಅದೇನು ಕಾರಣವೆಂದರೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆ ಲಿಪ್ಪೆನಾಗಿ. ಬಟ್ಟೆಯಲ್ಲಿ ಬಣ್ಣ ವಸ್ತ್ರ ಕೈ ಮುಟ್ಟಿ ಎತ್ತಿದೇನಾದರೆ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನೀವಿಕ್ಕಿದ ಭಿಕ್ಷೆಯ ಲಿಪ್ಪೆನಾಗಿ ಎಂದಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದೆನಾದರೆ ನೀನಾಗಲೇ ನನ್ನ ನರಕದಲ್ಲದ್ದಿ ನೀ ಎದ್ದು ಹೋಗ ಶಂಭುಜಕ್ಕೇಶ್ವರ. ಎಂಥ ವಚನ, ಎಂಥ ಅರ್ಥಪೂರ್ಣವಾಗಿರುವಂಥ ವಚನ. ಈ ವಚನದ ಇಡೀ ಪ್ರಾಮಾಣಿಕತೆ, ಆನೆಸ್ಟಿ, ಪ್ರಾಮಾಣಿಕತೆ ಬಗ್ಗೆ ಒಂದು ಮಾತಾಡ್ತೀನಿ. ಏನಂದ್ರೆ ಹೀಗೆ
ಪ್ರವಚನ ನಡೆದಿತ್ತು. ಎಲ್ಲ ಮುಗಿದು ಲಾಸ್ಟಿಗೆ ಮಂಗಲ್ ಹಾಡ್ತಾರಲ್ಲ, ಮಂಗಲ್ ಹಾಡೋದು ಒಬ್ರು ಭಕ್ತರು ಅಂದ್ರಂತ, ಅಪ್ಪೋರೇ ಹಿಂಗೆ ಪ್ರವಚನ ಮಾಡ್ತಿರಂತವ್ರು ನೀವು ಮಾಡ್ತಿರಲ್ಲ ಕರೆಕ್ಟ್ ಟೇಬಲ್ ಮಾಡಿ 7 ಮಾಡ್ತಾ ಇದ್ರು. ಕಡಿ ತೆಗೆದ್ರು, ಟೇಬಲ್ ಮ್ಯಾಗ ಇಟ್ಟಿರು. ಅದ್ರ ಸವಿಕುರ ಬರಂದ್ರಂತ, ಅಪ್ಪೋರೇ ಯಾರೋ ಗಡಿಯಾರ ತಗೊಂಡ್ರಿ, ಉಂಗುರು ಕಳ್ದೋಗ್ಯದ್ರಿ, ನಾನು ಉಂಗುರು ಸ್ವಲ್ಪ ಯಾರ ತೊಗೊಂಡ್ರೆ ಸ್ವಲ್ಪ ಅನೌನ್ಸ್ ಮಾಡ್ರಿ, ನನಗೆ ದಯವಿಟ್ಟು ಅಂತ ಹೇಳಿ. ಆಗ ಅಪ್ಪರು ದಯವಿಟ್ಟು ಈ ಭಕ್ತರು ಯಾರು ಹಾಕೊಡ್ರಿ, ಹೇಳುತ್ತಾ ಇಲ್ಲ. ಆ ಗುರು ವಿಚಾರ ಮಾಡಿದ್ರಂತ ಎಲ್ಲ ತೊಗೊಳಕ್ ಪಾಪ ಅವ್ರು ನಾಚ್ತಿರ್ಬೇಕು, ಸ್ವಲ್ಪ ಏನೋ ಎಡವಟ್ ಆಗಿರ್ಬೇಕು ಅವ್ರಿಗೆ. ಈಗ ಸ್ವಲ್ಪ ಲೈಟ್ ತೆಗೀರ, ಒಂದು ಸ್ವಲ್ಪ ಲೈಟ್ ತೆಗೀರಿ. ಅವ ಯಾರು ತಗೊಂಡಾರಲ್ಲ ಅಂತ ತೆಗೆದು ಮಾಡೋದಂತ ಆ ಉಂಗುರು ಕೊಡೋದ್ರಾಗ ಅಪ್ಪರು ಗಡಿಯಲ್ಲಿ ಇಟ್ಟಿರಲ್ಲ, ಇದು ನಮ್ಮ ಪ್ರಾಮಾಣಿಕತೆ, ಎಲ್ಲಿ ಬಂದು ನಮ್ಮ ಪ್ರಾಮಾಣಿಕತೆ ಅನ್ನೋದು ಜೋಡಿಸಿ ನಾನು ಹೇಳಿಕೆ ಪ್ರಸಂಗ ಮಾಡಿದ. ಅದಕ್ಕೆ ಈ ಪ್ರಾಮಾಣಿಕತೆ ಅನ್ನೋದು ನಮ್ಮ ಶರಣರಲ್ಲಿ, ನಮ್ಮ ಶರಣರ ಎಷ್ಟು ಚಂದ ಅದು ಮೈ ಕೂಡಿತ್ತು. ಬಸವಣ್ಣವರ ಒಂದು ತರಬೇತಿ, ಬಸವಣ್ಣವರ ಸಮಾಜವನ್ನು ಹೆಂಗೆ ಕಟ್ಟಿರಬೇಕು, ಸಾಮಾನ್ಯ ಒಬ್ಬ ಕಸ ಗುಡಿಸುವಂಥ ಹೆಣ್ಮಗಳಿಗೆ ಮಾತು ಹೇಳಬೇಕು ಅಂದ್ರೆ ಆಕೆಗಿಂತ ಇನ್ನೂ ಅನೇಕ 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 ಶರಣ ಸಾಧಕರು ಕಲ್ಯಾಣದಲ್ಲಿ ಬೇಡುವವರಿಲ್ಲದ ತುಂಬಿ ಹೋಗಿತ್ತು ಕಲ್ಯಾಣ. ಏನ್ ಕಲ್ಯಾಣ, ನಮ್ಮ ಕಲ್ಯಾಣ ಬೇರೆ. ಬಸವ ಕಲ್ಯಾಣ ಹೆಂಗಾಗಿತ್ತು ಅಂದ್ರೆ ಎಲ್ಲರ ಕಲ್ಯಾಣ. ಏನ್ ಕಲ್ಯಾಣ, ಮಾತಾಡೋದು ಒಳ್ಳೆಯದು, ಕೇಳೋದು ಒಳ್ಳೆಯದು, ಕೆಲಸ ಮಾಡೋದು ಒಳ್ಳೆಯದು, ಕಲ್ಯಾಣ. ಅಂಥ ಕಲ್ಯಾಣವನ್ನ ಪ್ರಾಮಾಣಿಕತೆಯ ಕಲ್ಯಾಣ. ಬಸವಣ್ಣವರು ಬರೀ ಅಂಥ ರಾಜ್ಯ ಕಟ್ಟಿರು ಅಂದ್ರೆ ಬರೀ ಸಮೃದ್ಧಿ ಅಷ್ಟೇ ಅಲ್ಲ, ಸಂತೃಪ್ತಿಯ ರಾಜ್ಯ ಕಟ್ಟಿದ್ರು. ಸಂತೃಪ್ತಿ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ಮನಸ್ಸಿನಿಂದ ಯಾವಾಗ ಭಾವದಿಂದ ನಾವು ಎತ್ತರಕ್ಕೆ ಬೆಳಿತೀವಿ ಬರ್ತದ. ಇದನ್ನ ನೋಡ್ಬೇಕಾದ್ರೆ ಇದು ಕೂಡ ನಮ್ಗೆ ಸಮಾಧಾನ ಇಲ್ಲ. ಮನೆ ಮಾಡೋದು ಎಷ್ಟು ಬಂಗಾರ ಇಟ್ಕೊಂಡ್ರು ಸಮಾಧಾನ ಇಲ್ಲ. ಯಾಕಿಲ್ಲ, ನಮ್ಮ ಮನಸ್ಸಿನ ಭೌತಿಕ ಅದು ಅಂತರಂಗದ ಸಿರಿವಂತಿಕೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಸೊ ದಟ್ ಈಸ್ ವೆಲ್ಫೇರ್ ಸ್ಟೇಟ್. ಅದಕ್ಕೆ ಅವ್ರು ಹೇಳ್ತಾನ, ಕಲ್ಯಾಣವಂಥ ರಾಜ್ಯ ಹಿಂದೆಯೂ ಇದ್ದಿಲ್ಲ, ಅದು ಮುಂದೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಅಂಥ ಕಲ್ಯಾಣ ಅದು ಬಸವ ಯುಗ, ಅದು ಸುವರ್ಣ ಯುಗ, ಅದು ಸತ್ಯ ಯುಗ, ಅದು ಬೇಡುವವರಿಲ್ಲದ ಯುಗ. ಅಂಥ ಯುಗ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಸಮಯ ಯಾವ ಹೊರಗೆ ಗುಣ ಅಂದ್ರೆ ಬಾಲ್ಯದವಳು ಅಕ್ಕರ ವಿದ್ಯೆಯ ಲಕ್ಕ ಧನವಿರಲು ಕೆಳಗುಂ ಚಿಕ್ಕಂದಿನ ವಿದ್ಯೆ ಪರೆಗುಂ ಚೂಡಾರತ್ನ. ಪ್ರಾಮಾಣಿಕ ಮಕ್ಕಳಿಗೆ ಕಲಿಸ್ಬೇಕಂದ್ರ ತೊಟ್ಲಾಗೆ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಜೋಜೋ ಮಾತಿನಲ್ಲಿ ಚೂಡ ಮಣಿಯಾಗು ಜೋಜೋ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಇದು ಪ್ರಾಮಾಣಿಕತೆ. ನಮ್ಮ ಮಕ್ಕಳಿಗೆ ಆಚಾರ ಇವತ್ತು ಬರೀ MLA ಆಗು ಹೆಂಗರ ಆಗು, ಒಟ್ಟು MLA ಆಗಲಿ, ಚೇರ್ಮನ್ ಆಗಲಿ, ನೀತಿಗೆ ನೀತಿ ಪ್ರಭು ಆಗು, ನೀತಿ ಒಡೆಯರಾಗಲಿ.
ಇವೆಲ್ಲ ಸಣ್ಣಕ್ಕಿರ್ಲಕ್ಕೆ ನಾವು ಕಲಿಸ್ ಅವಾಗ ಮಕ್ಕಳು ದೊಡ್ಡವರಾಯ್ತು. ನಾವು ಸುಮ್ಮನೆ ಮಕ್ಕಳಿಗೆ ಬೈಕೋದು ಕುಂತ್ರೆ ಉಪಯೋಗಿಲ್ಲ. ಒಂದು ಸ್ಕೂಲ್ನಲ್ಲಿ ಒಬ್ಬ ಶಿಕ್ಷಕ ಪರೀಕ್ಷೆ ಮಾಡೋದು, ಮಕ್ಕಳೇ ದಾರ್ಯಾಗ ಬರೋ ಮುಂದೆ ನಿಮಗೆ ಒಂದು ತೊಲಿ ಬಂಗಾರ ಸಿಕ್ತಂದ್ರೆ ಏನು ಮಾಡ್ತೀರಿ? ಒಬ್ಬ ಹುಡುಗ ಸರ್ ನಮ್ಗೆ ಸ್ವಲ್ಪ ಸಾಲ ಆಗ್ಯದ್ರಿ, ಬಾಕಿ ಕಳಿತೀನಿ ರೀ. ಒಬ್ಬ ಏನೋ ಸರ್ ಒಂದು ಸಣ್ಣದೊಂದು ಮೈಕು, ಹಾಂ ಏನು ತಗೋತೀನಿ? ಸ್ಕೂಟ್ರ. ಒಬ್ಬ ಅಂತ ಸರ್ ಮನೆ ಇಲ್ರಿ ಸರ್, ಒಂದು ಸಣ್ಣ ಮನೆ ಕಟ್ಕೋತೀನಿ ರೀ. ಅದ್ರ ಒಬ್ಬ ಗೋಪಾಲ್ ಅಂತ ಒಬ್ಬ ಬಡ ಹುಡುಗ ಅವನಂತ ಈ ಬಂಗಾರ ಯಾರದಲ್ಲ ಅವ್ರಿಗೆ ಬಂಗಾರ ಯಾರ್ದಂತ ವಾಪಸ್ ಕೊಡ್ತೀವಿ, ಯಾರ್ದನ್ನು ಅವ್ರು ಸಿಗಲಿಲ್ಲ ಹ್ಯಾಂಗೆ ಕೊಡ್ತೀವಿ ವಾಪಸ್ ಅಂತ ಕೇಳಿದಾಗ ಅವನಂತ ಆ ದುಡ್ಡು ಮಾರಿ ಆ ಹಣ ಬ್ಯಾಂಕಿನಾಗ ಎಫ್ ಡಿ ಮಾಡ್ತೀವಿ. ಆ ಎಫ್ ಡಿಯಿಂದ ಬರ್ತಕ್ಕಂಥ ಬಡ್ಡಿಯಿಂದ ಬಡವರಿಗೆ, ದುಃಖಿತರಿಗೆ, ದೀನರಿಗೆ, ಆ ದೀನರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನಾನು ಹೆಲ್ಪ್ ಮಾಡ್ತೇನೆ ಸರ್ ಅನ್ನೋಂಥವ. ನೀವು ಹೊಡೆದು ಚಪ್ಪಾಳಿಸಿ ತಿಳಿದು ನೋಡಿರಿ ಅವ್ರಿಗೆ ಹಿಂಗೆ ಅರಿವಿಲ್ಲ ಅನ್ನಿಸ್ತದೆ. ಆ ಗೋಪಾಲ ಅಂದ್ರೆ ಮೋಸ, ವಂಚನೆ ಅಂದ್ರೆ ಮೋಸ, ಲಂಚ ವಂಚನೆಗೆ ಕೈಯ ಅನ್ನೋದ ಭಾಷೆ. ಎಂಥ ಭಾಷೆ ರೀ, ಎಂಥ ಆಣೆ. ಮನಮುಟ್ಟಿ ಪರಾತ್ಪರ ವಸ್ತು ಅತ್ಯಂತ ಲಂಚ ವಂಚನೆಗೆ ಕೈಯ ಅನ್ನೋದು ಇದು ನನ್ನ ಪ್ರಮಾಣ. ಇವತ್ತೇನಾಗಿದೆ ವಂಚನೆ, ಎಷ್ಟು ವಂಚನೆ ಮಾಡ್ತಾ ಇದ್ದೀವಿ. ನಿಮ್ಗೆ ಒಬ್ಬ ಬಿಸಿಲುಕಿರಿ ಈಗ ಹಾಳೆ ಹೊಡ್ಕೋತೇವಲ್ಲ, ಈಗೆಲ್ಲ ಫ್ಯಾನಾಗ್ಯಾವ ಬಿಸಿಲಿಕೆ ಅಂತ. ಹಾಂ ಇದು ಆ ಬಿಸಿಲಿಕೆ ಬಿಸಿಲಿಕೆ ಮಾರ್ಲತ್ತೇನಂತ ಹಿಂಗೊಬ್ಬರು ನಮ್ಮ ಸಂಗಮ್ ಸರ್ ಅಂತವ್ರು ಹೋಗಿ ಬಿಸಿಲಿಗೆ ತೊಗೊಂಡ್ರೆ ಎಷ್ಟು ಕಪಾತ್ ಕೇಳಿದ್ರು. ಎಷ್ಟು ಸರ್ 100 ರೂಪಾಯಿಗೆ ತೊಗೊಂಡ್ರು. ಇನ್ನೂ ಒಂದು 2 ಹೆಜ್ಜೆ ಮುಂದೆ ಹೋಗಿಲ್ಲ, ಹಿಂಗೆ ಹೊಡ್ಕೊಂಡ್ರು ಅದು ಮುರಿದೆ ಬೇಕಂತ. ಅವ್ರು ಅದಂತ ಏನೋ ನಮ್ಮ 100 ರೂಪಾಯಿ 100 ರೂಪಾಯಿ ತೊಗೊಂಡಿದ್ದಿ, 100 ರೂಪಾಯಿ ತೊಗೊಂಡಿದ್ದಿ, 3 ಸೆಕೆಂಡ್ ನೋಡಿ ಈಗ ಹಿಂಗೆ ಸರ್ ದಯವಿಟ್ಟು ಸರ್ ನೀವು ಹ್ಯಾಂಗೆ ಯೂಸ್ ಮಾಡಿದ್ರಿ ಸರ್, ಹಿಂಗೆ ಮಾಡಿದ್ರಿ ಸರ್, ಬಿಸಿಲು ಸಾಮಾನ್ಯ ಮನುಷ್ಯ ವಂಚನೆ ಮಾಡ್ತಾನೆ. ಎಷ್ಟು ವಂಚನೆ ಮಾಡ್ತಾ ಇದ್ದೀವಿ. ಸಂಬಂಧಿಕರಿಗೆ ವಂಚನೆ, ಮನೆ ಕುಟುಂಬದಾಗ ವಂಚನೆ, ಕೂಡ ವಂಚನೆ ಮಾಡ್ತೀವಿ. ಯಾಕೆ ದೊಡ್ಡ ಮಾಡ್ಕೊತೇವೆ ನೋಡಿ. ನಮ್ಮ ಮನೆಗೆ ದೇವ್ರಿಗೆ ಎಣ್ಣೆ ಅದದು ಪೂಜಾ ಎಣ್ಣೆ ಅಂತ ಸ್ವಲ್ಪ ಎಣ್ಣೆ ಹೋಗ್ತೀರಿ. ದೇವ್ರಿಗೆ ವಂಚನೆ. ಎಷ್ಟೋ ಜನ ದೇವ್ರಿಗೆ ಟೋಪಿ ಹಾಕ್ತಾರೆ ಗೊತ್ತಾ ನೀವು? ದೇವ್ರಿಗೆ ಟೋಪಿ ಹಾಕೋಲ್ಲ. ಸೋನ್ಯಾಜ ಟೋಪಿ ಮಾಡಿಸ್ತಾ ಅಂತ ಹೇಳಿ ಈಗೇನಂದ ಮಗನ ಹೆಸರು ಸೋನಿಯಾ ಇಟ್ಟಳು, ಅದ್ರ ನೆನಪಿಗೆ ಟೋಪಿ ತೆಗೆದು ಇದು ಸೋನ್ಯಾಜ ಟೋಪಿ. ಇದು ವಂಚನೆ. ಬರೇ ಮಂದಿ ವಂಚನೆ ಅಲ್ಲ, ಮತ್ತೊಬ್ಬರಿಗೆ ವಂಚನೆ ಅಲ್ಲ, ನಮ್ಮನ್ನು ನಾವೇ ವಂಚಿಸ್ಕೊಳ್ತಾ ಇದ್ದೀವಿ. ಆತ್ಮವಂಚನೆ ಇದ್ರದ್ದು ಏನ್ ತರದಕ್ಕೆ ಆತ್ಮವಂಚನೆ. ಹೆಂಗೆ ಆತ್ಮವಂಚನೆ ಅಂದ್ರೆ ಒಬ್ಬರು ನೌಕರಿ ರಿಟೈರ್ಡ್ ಆಗಿರೋಂತ ಸರ್ ಸರ್ ಅದನ್ನೇ ಹೊಂಟದ್ರಿ. ಆಗಲ್ಲ ಹಂಗಿಲ್ರಿ ಸರ್, ಈ ಮನೆ ಬಿಟ್ಟು ಹೋಗಿ 24 ಗಂಟೆದಾಗ ಒಂದು 12 ಗಂಟೆ ಕೊಡ್ತಿದ್ವು. ಈಗ ನೀವು ಏನ್ ಮಾಡೋದಿಲ್ಲ, ಆರಾಮ ನಿಮ್ಗೆ ಅರ್ಧ ಪಗಾರ ಕೊಟ್ಟು ಎದ್ರಂತ ಸರ್ ನಾ ಆಗಿ ಕೆಲಸ ಮಾಡಿದ್ರಿ. ನೋಡ್ಬೇಕಂದ್ರೆ ನೋಡಿದ್ವಿ ಏಳು ಜನ ನಾವು ಸರಿಯಾಗಿ ಮಾಡ್ತೀವಿ. ನಾನು ಹಿಡ್ಕೊಂಡು ಹೇಳ್ತೀನಿ, ಶಿಕ್ಷಕರು ಹಿಡ್ಕೊಂಡು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ತನ ಎಷ್ಟು ಕೆಲಸ ಮಾಡ್ತೀವಿ ನಾವು, ಎಷ್ಟು ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಹಂಗೆ
ಬೆಲ್ಲ ಹೊಡೆಯೋಣ ಕ್ಲಾಸಿಗೆ ಹೋಗ್ತೀವಿ, ಬಿಲ್ ಆಗೋಣ ಪಗಾರ ತಗೋರಿ. ನಮ್ದೇ ಅಂತ ಹೇಳ್ತಾರೆ, ಬರೀ ಬಿಲ್ಲು ಬೆಲ್ಲು. ಏನು ಆತ್ಮವಂಚನೆ, ಏನು ಜನರಿಗೆ ಸೇವೆ ಮಾಡಲಿ ಅಂತ ನಮ್ಗೆ ಇಟ್ಟಿರದ. ಸರ್ಕಾರ ಇರ್ಬೋದು, ನೌಕರಿ ಇರ್ಬೋದು, ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ದಿನ ಪೇಪರ್ದಾಗ ನೋಡ್ತೀರಿ, ದಿನ ಇದು ಆತ್ಮವಂಚನೆ. ಅಕ್ಕ ಏನಂತಾಳ, ಲಂಚ ವಂಚನೆಗೆ ಕೈಯಾನದ ಪ್ರಾಮಾಣಿಕತೆ ನಮ್ಮ ಜನ ಹಿಂದೆ ಬದುಕಿದ್ರೆ ಅದಕ್ಕೆ ನಮ್ಗೆ ಬೇಕು. ಹೆಂಗಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಕೇಳಿರಿ? ಗುಡ್. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಏನ್ ಮಾಡ್ತಾರಂತ, ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ಒಬ್ಬರು ಪಾಪ ಬಡವರು ಬಂದು, ಸರ್ ನಮ್ಮ ಮಗಳು ಮದುವೆ ಇದೆ, ಒಂದು ಸ್ವಲ್ಪ ರೊಕ್ಕ ಬೇಕು ಎದ್ಕೊಂಡು. ಆ ಶಾಸ್ತ್ರಿ ಅಂದ್ರೆ ನಮ್ಮ ಬಳಿ ಇಲ್ಲಪ್ಪ. ಆ ಗಂಟೆ ಅದ್ರ ಪಾಪ ಲಲಿತಾ ಶಾಸ್ತ್ರಿ, ನೀವು ಸ್ವಲ್ಪ ದಯವಿಟ್ಟು ಮನೆಗೆ ಬೆಳ್ಳಕ್ಕೆ ಬಂದಾರ, ಮದುವೆ ಅಂತ ಹೇಳ್ತಾರ, ಅದಕ್ಕೆ ನಿಜ ಹೇಳಿ ಮನೆ ಈಗ ತೋರಿಸ್ತಾರ. ಯಾರು? ಶಾಸ್ತ್ರಿ ಕೊಟ್ಟರು. ಅವಾಗ ಗಂಟಿ ಅವಾಗ ತಗೊಂಡು ಹೋಗಿಯವರು ರೊಕ್ಕ ಏನಿರೋದು ನಿಮ್ಮಲ್ಲಿ? ನಾ ಏನು ಕಳ್ಕೊಂಡು ಹೇಳಿಲ್ಲ. ಮೋಸ ಕಿರಾಣಿ ಕೊಡ್ತೀರಿ, ಮನೆ ಖರ್ಚಾಕಂದು ಕೊಡ್ತೀರಿ, ಸ್ವಲ್ಪ ಬಿಟ್ಟು ಉಳಿಸಿದ ಶಾಸ್ತ್ರಿ ಮಾಡೋದು ಸಾಕಿ ಸರ್ಕಾರ ಲೆಟರ್ ಬರೋದು. ನೆಕ್ಸ್ಟ್ ಮಾಡಿ ಬರ್ತದ. ಬೇಕಿದ್ರೆ ಸಂಸ್ಕಾರ ಬೇಕಿದ್ಕ ಎಷ್ಟೇ ಎಷ್ಟೇ ಸ್ವಲ್ಪ ಹಾದಿಗೆ ಏನಾರ ಬಿತ್ತು, ಹಾದಿಗೆ ಮನಸ್ಸೇನಾಯ್ತು, ಅದಕ್ಕೆ ಶಾಸ್ತ್ರೀಯವರ ಆದರ್ಶ ಮಾತನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಮುಂದೊಂದು ಹೇಳ್ತದಕ್ಕೆ ತಾಯಿ ವಂಚನೆ ಕೈಯ ಅನ್ನೋದು ಬಟ್ಟೆ ಅಂದ್ರೆ ತವ ಬಟ್ಟೆ ಅಂದ್ರ ಹರಿ ಒಂದ್ ಶಬ್ದ ಬಟ್ಟೆ ಅಂದ್ರೆ ಒಂದು ಅರಿವೆ, ಬಟ್ಟೆ ಅಂದ್ರೆ ದಾಯಿ. ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದ ನಾನು ಕೈ ಮುಟ್ಟಿ ನಿಮ್ಮ ಆಣೆ ನಿಮ್ಮ ರಮಂತರಾಣೆ. ಹಾಗೆ ಈ ರೊಕ್ಕ ಏನಾದ್ರಿ ಭಾರಿ ಅಟ್ರಾಕ್ಷನ್ ಮಾಡ್ತದ್ರಿ. ನಂತರ ನೋಡ್ರಿ, ಈ ದುಡ್ಡು ಏನು ಮಾಡ್ತಂದ್ರೆ ನಮ್ಗೆ ನಮ್ಮ ಬುದ್ಧಿ ಕೆಡಿಸ್ಬಿಡ್ತು. ಗೊತ್ತಿಲ್ಲ, ಮಾ ಬೇಟೆಗೂ ಅಲಗ್ कर देते हैं दौलत, ಬಾಯಿ ಬಾಯಿಯನ್ನು ಜುದಾ कर देते हैं दौलत. ರೊಕ್ಕ ಖುಷಿ ಏನಂದ್ರೆ ರೊಕ್ಕ ಹೇಗೆ ಖುಷಿ ಹೇಳಿ, ರೊಕ್ಕ ಹಿಡಿದ ಬಿಡಲೇ ಇರೋದು. ರೊಕ್ಕ ರೊಕ್ಕ ಇಷ್ಟ ಆಗ ಇಂಥ ಸಿದ್ಧ ಸಾಲಿಗೆ ಹಿಡ್ತಾನಂತ. ಸಾಲಿಗೆ ಹೋದಂತ ಯಾಕೋ ಸಿದ್ಧ ಇವತ್ತು ಯಾಕೆ ತಡ ಮಾಡಿದಿ? ಸರ್ ಹಾಲ್ಯಾಗ ಹೋಗ್ಬೇಕು, ಮುದುಕಿದು ರೊಕ್ಕ ಕಳೆದೋಗಿದ್ರಿ, ಅದಕ್ಕೆ ತಡ ಆಯ್ತ್ರಿ. ಮತ್ತೆ ನಿನಗೇನು ಕೆಲಸಪ್ಪ ಇಲ್ಲಿ? ರೊಕ್ಕ ಮುದುಕಿದ್ ಕಳೆದ ನೀ ಯಾಕೆ ನಿಂತೀರಿ? ಸರ್ ನಮ್ಮ ಮುದುಕಿ ಹುಡ್ಕೊಂಡು ನಿಂತೀರಿ. ವಾ ವಾ ವಾ, ಗುಡ್ ಗುಡ್ ಗುಡ್. ಸಿದ್ಧಲಿಂಗ ಇಸ್ ವೆರಿ ಗುಡ್ ಬಾಯ್, ಗುಡ್ ಬಾಯ್. ಮತ್ತು ರೊಕ್ಕ ಹುಡ್ಕೊಟ್ಟೇನೋ? ಹುಡ್ಕೊಟ್ಟಿರಿ ಸರ್. ಯಾಕೋ? ಸರ್ ರೊಕ್ಕದ ಮೇಲೆ ಕಾಲ್ ಕೊಟ್ಟು ನಿಂತೀರಿ. ಇದು ನಮ್ಮ ಪ್ರಾಮಾಣಿಕತೆ. ಇಂಥ ಈ ರೊಕ್ಕ ನಮ್ಗೆ ಎಷ್ಟು ಮೋಹ ಮಾಡ್ತದೆ. ಸಾಮಾನ್ಯ ಹುಡುಗರಿಗಲ್ಲ, ದೊಡ್ಡವ್ರಿಗೆ ಕೇಳೋರಿಗಲ್ಲ, ಪ್ರವಚನ ಹೇಳೋರಿಗೆ ಅಷ್ಟೇ ಅಲ್ಲ. ರೊಕ್ಕ ಬಗ್ಗಿಸ್ತದ, ರೊಕ್ಕ ಬಗ್ಗಿಸ್ತದ. ಸುಖ ಸರ್ ಸುಖ ದೇತೆ ಹೇ ದೌಲತ್. ರೊಕ್ಕ ಹೀಗೆ ದೌಲತ್ ಇಟ್ ಮೀನ್ಸ್ ದೋಲಾತ್. ಒದಿತದ ರೊಕ್ಕ, ಬಗ್ಗಿಸ್ತದ ರೊಕ್ಕ, ಆಕರ್ಷಣೆ ಮಾಡ್ತದ ರೊಕ್ಕ, ಮನಸ್ಸು ಚೇಂಜ್ ಮಾಡ್ತದ ರೊಕ್ಕ, ಜಗಳ ಹಸ್ತದ ರೊಕ್ಕ. ನೋಡೋದಿಲ್ಲ, ರೊಕ್ಕಕ್ಕಾಗಿ ಗಂಡ ಹೆಂಡತಿ ಡೈವರ್ಸ್, ರೊಕ್ಕಕ್ಕಾಗಿ ಮಗನ ತಂದೆ ಕೊಲೆ, ತಂದೆ ಮಗನ ಕೊಲೆ, ಅಣ್ಣ ತಮ್ಮದ ಕೊಲೆ, ನೆರೆಹೊರೆಯವ್ರ ಕೊಲೆ. ರೊಕ್ಕ 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 ಹೆಂಗೆ ಅನ್ನೋದು ಒಂದು ಮಾತುಗಳನ್ನ ನಾನು ಮುಂದೆ ಹೋಗ್ತೀನಿ. ಒಂದು ಸಲ ಅದನ್ನೇ ಗುರುಗಳು ಮಠದಾಗ
ಆ ವಾಕಿಂಗ್ ಮಾಡುವಾಗ ನೋಟು ಒಂದು ಬಿಲ್ಲೆ ಒಂದು 10 ರೂಪಾಯಿ ನೋಡಿ ಹಿಂಗೆ ಬಗ್ದಿರಂತ ತಗೊಳ್ಳೋದು, ಅದು ದುಡ್ಡು ಮತ್ತೊಬ್ಬ ಮತ್ತೆ ಬರೋ ಮುಂದೆ ಹಿಂಗೆ ಬಗ್ದಾರಂತೆ. ಮತ್ತೆ ದುಡ್ಡು ನಾನು ತಗೊಳ್ಳೋದು ಬೇಡ, ಈ ದುಡ್ಡು ಹಾಳಾಗೋದು ಬೇಡ, ಈ ದುಡ್ಡು ತೊಗೊಂಡು ಯಾರ್ಯಾರ ಕೂಡ ಅಂಥೇಳಿ ಆ ದುಡ್ಡು ತೊಗೊಂಡು ಏನು ಮಾಡಿದ್ರು ಅಂತ ಬಗ್ಗೆ ತೊಗೊಂಡು ಅಲ್ಲಿ ಶವಕ್ಕಿದ್ದ. ಶವಕ್ಕಿದ್ದಳು ಅಜ್ಜಿ ಅಜ್ಜಿ ಈ ಕೈ ದುಡ್ಡು ಸಿಕ್ಕ ತಗೋ. ಯಾಕೆಂದಂತ ಯಪ್ಪ ನಾವಲ್ರಿ ಯಾಕೆ ಯಾಕೆ ಯಾಕಲ್ಲ, ಈ ದುಡ್ಡ ನಿಮ್ಮಂದ್ರಿಗೆ 3 ಸಲ ಬಗ್ಸ್ಯದ. ಈ ದುಡ್ಡು ನಿಮ್ಮಂತ ಯೋಗಿಗಳಿಗೆ ಮಹಾತ್ಮನಿಗೆ 3 ಸಲ ಬಗ್ಸ್ಯದ. ನನಗೆಲ್ಲ ಜೀವನ ಕೇಳಬಹುದು. ಅದಕ್ಕೆ ದುಡ್ಡು ಏನಪ್ಪ ಅಂದ್ರೆ ದುಡ್ಡು ಬಗ್ಗಿಸ್ತದ. ಅದಕ್ಕೆ ಅಂಥ ದುಡ್ಡು ಭಾಳ ಕೆಡದ, ಒಳ್ಳೇದೋದ ಕೆಡದ. ಹಣ ಕಾಯಕ ಮಾಡಿ ಗಳಿಸಿದ ಖುಷಿ ಕೊಡ್ತದ, ಸಂತೋಷ ಕೊಡ್ತದ. ಇಲ್ಲ ಅಂದ್ರೆ ಮೋಸ ಮಾಡಿದ್ದು, ವಂಚನೆ ಮಾಡಿ ಸುಮ್ಮನ ಪರೇಶಾನ್ ಮಾಡೋದು. ಅದಕ್ಕೆ ಅಂತ ನಾವು ಏನು ಮಾಡ್ತೀವಿ ಅದೇ ಏನು ಅನುಭವಿಸ್ಬೇಕು. ಅದಕ್ಕೆ ದೇವರು ಬೇಡಿದ್ ಕೊಡವಂತ್ರಿ. ದೇವ್ರು ಬೇಡಿದ್ ಕೊಡೋದು ಹಂಗಂದ್ರೆ ಸಿಕ್ಕಾಪಟ್ಟಿ ಬೇಡ. ದೇವ್ ನನಗೂ ಪ್ರಧಾನಮಂತ್ರಿ ಮಾಡೋದು ಬೇಡ್ತಾನ, ಕೊಡಲ್ಲ. ನೀ ಏನು ಮಾಡ್ತೀವಿ ಅದನ್ನ ನನಗೆ ಕೊಡ್ತು ದೇವರು. ಅದಕ್ಕೆ ಆ ಗಣೇಶ್ ಹೋಗಿ ಕಟ್ಟಿ ಕೇಳಿದ್ರು, ನಮ್ಗೆ ದುಡ್ಡಿಂದು ಎಂಥ ಆಕರ್ಷಣೆ ಅದನ್ನು ನನಗೆ ಗೊತ್ತಾಗ್ತದೆ. ಅದಕ್ಕೆ ಅಕ್ಕಿ ಅಂತ ತಾಯಿ, ನೀವಿಕ್ಕಿದ ಭಿಕ್ಷೆ ಲಿಪ್ಪೆನಾಗಿ. ನಂಗೆ ಯಾರು ದುಡ್ಡು ಬೇಕು? ನೀವು ಕೊಟ್ಟಿದ್ದು ದುಡ್ಡು. ಯಾರು ಕೊಟ್ಟಿದ್ದು ದುಡ್ಡು? ಎಲ್ಲಿ ಹೇಳು, ಯಾರು ಕೊಟ್ಟಿದ್ದು ದುಡ್ಡು? ದೇವ್ರು ಕೊಡ್ತಾನ. ದೇವ್ರು ಏನು ಕೊಡ್ತಾನೆ? ನಮ್ಗೆ ದುಡ್ಡು ಕೊಡ್ತಾನೆ, ಕೊಡಲ್ಲ. ಕೊಡ್ತಾನೆ ದೇವರು. ಹ್ಯಾಂಗೆ ಕೊಡ್ತಾನ? ನೀ ಕೆಲಸ ಮಾಡಿದ್ರೆ ಕೊಡ್ತಾನೆ. ಮತ್ತು ದೇವ್ರ ದೇಹ ಈ ದೇಹ ಯಾರು ಕೊಟ್ರ? ಕೈ ಕಾಲು ಯಾರು ಕೊಟ್ರ? ಎಲ್ಲ ಬುದ್ಧಿ ಶಕ್ತಿ ಯಾರು ಕೊಟ್ರ? ಮತ್ತು ದುಡಿ. ಆ ಸತ್ಯಕ್ಕೆ ಅಂತಾಳ, ನಾನು ಬೆವರು ಸುರಿಸಿ, ನಾನು ತನು ಸವೆಸಿ, ಮನ ಬಳಗಿಸಿ, ನಾನು ಬೆವರು ಸುರಿಸಿ ದುಡಿತಕ್ಕಂಥ ಶಕ್ತಿ ಏನಪ್ಪ ಅಂದ್ರೆ ನನಗೆ ನೀ ಏನಪ್ಪ ಅಂದ್ರೆ ಎಲ್ಲಿವರೆಗೆ ನೀ ಕೊಟ್ಟಿದ್ದಲ್ಲ, ಅದಕ್ಕೆ ನಾನು ದುಡಿದು ಬೆವರು ಸುರಿಸಿ ಹಣ ಗಳಿಸ್ತೀನಿ. ಅಂಥ ಹಣ ಗಳಿಸೋದ್ರಿಂದ ನನಗೆ ಬೇರೆ ಯಾವ ದುಡ್ಡು ಅವಶ್ಯಕತೆ ಇಲ್ಲ. ಭಿಕ್ಷೆ ಲಿಪ್ಪೆನಾಗಿ. ನಾವೇನು ಮಾಡ್ತೀವಿ? ದೇವ್ರು ಕೊಟ್ಟಿದ್ದು ಮನೆ ತನಕ ಅಂತ, ಮನುಷ್ಯರು ಕೊಟ್ಟಿದ್ದು ಮನೆ ತನಕ. ಅದಕ್ಕೆ ಜನಪದ ಹೇಳ್ತ ಏನಂದ್ರೆ, ಮಂದೇನ ಕೊಟ್ಟಿದ ಮನವೇನ ತಣದೀತ, ಮಂದೇನ ಕೊಟ್ಟಿದ ಮನವೇನ ತಣದೀತ, ಮಲೆಯ ಮ್ಯಾಗಿರುವ ಮಹಾದೇವ, ಮಲೆಯ ಮ್ಯಾ ಮಹಾಟ್ಟ ಮನೆ ತುಂಬ ಮನ ಮಂದಿ ಕೊಟ್ಟಿಲ್ಲ, ದೇವ್ರು ಕೊಟ್ಟಿದ್ದು ಮನಸ್ಸು ತುಂಬದ. ಅದು ಯಾವುದಂದ್ರೆ ಕಾಯಕ ಮಾಡಿದ್ದು. ಕಾಯಕವೇ ಈಗ ನೋಡಿ, ಕಾಯಕವೇ ಕೆಲಸದ್ರೇನು? ಕಾಯಕ ಮಾಡಿದ್ರ ತಮ್ಮ ಹೆಲ್ತ್ ಚಂದ ಇರ್ತದ. ಎರಡನೇದ್ದು ಯಾವ್ದು? ರೋಗ ಬರಲ್ಲ. ಮೂರನೇದು ನಿದ್ದಿ ಚಂದ ಬರ್ತದ. ನಿದ್ದಿ ಚಂದ ಬಂತಂದ್ರ ಅದಕ್ಕೆ ನೋಡಿ ನಿದ್ದಿ ಅಂದ್ರೆ ನೀ ಇದ್ದಿ, ನಿದ್ದಿ ಅಂದ್ರೆ ನೀ ಇದ್ದಿ, ಅದು ನಾ ಇಲ್ಲ, ಅದಕ್ಕೆ ನಿದ್ದಿ ಅಂತ ಕರೀತದ. ಆಯುಷ್ ಹೆಚ್ಚಿಗೆ ಆಯ್ತದ. ಸ್ವಾಭಿಮಾನದ ಬದುಕು ನಮ್ದು ಜಾಸ್ತಿ ಬೇಡ, ಪ್ರಸಂಗ ಬರಲ್ಲ. ಅದಕ್ಕೆ ಅಂತಾರ ನೀ ಕೈ ದುಡಿಬೇಕು. ಅದಕ್ಕೆ ಕಡಿತನಕ ಕಾಯುವ ಅಭಿಮಾನ. ಅವ್ರ ತಾಯಿ ಹೇಳ್ತಾರೆ, ಕಷ್ಟ ಏನಾಗಿರಲಿ, ದುಃಖ ಏನಾಗಿರಲಿ, ದುಃಖದ ಚಿಂತೆ ಏನಾಗಿರಲಿ, ಮ್ಯಾಲೆ ಸದ್ಗುರುವಿನ ದಯ ಇರಲಿ. ಇವಾಗ ನೆಂಟರಿಗೆ ಹೋದ್ರು, ಸಾಲಿ ಹೋದ್ರು, ಸಾಬ್ರೆ ಮಾಸ್ಟರ್ ಸಾಬ್ರೆ ಈಗ ಬರ್ರಿ, ನಮ್ಮ ಮಗ ಹೆಂಗ ರೀ, ನಮ್ಮ ಮಗ ಹೆಂಗ, ನಿಮ್ಮ ಮಗ ಯಾವಾಗ ಟಾಪ್ ಅನ್ನೋರಿ.
ಎಲ್ಲರ ಹಾಡಿ ಹಾಸ್ತಾನ್ರಿ ಅವ ಅಂತ. ಅದಕ್ಕೆ ಬಂದಿದ್ದೆ ನಾನು. ಅವ ನಾಯಿ ಅವನಿಗೆ ನಾಚಿಕೆ ಅಂದ್ರೆ ನಾಚಿಕೆ ಬಿಟ್ರೆ ನಾಚಿಕೆ ಬಿಟ್ರೆ ಬರ್ತದೆ ಅನ್ನುವಂಥ ಇದ್ದೀವಿ. ಹೇಳ್ತಾರ ನನ್ನ ಮನೆ ಬಿಡೋದು ಕಲ್ಸ್ರಿ. ಇದು ಮಾತ್ರ ನಮ್ಮ ಬದುಕು. ಅವರಿಗೆ ಆನಂದ ಅದ, ಅಲ್ಲಿ ಆತ್ಮತೃಪ್ತಿ ಅದ, ಅಲ್ಲಿ ಶ್ರೀಮಂತಿಕೆ ಮುಗಿಸ್ತೇನೆ. ಶ್ರೀಮಂತಿಕೆ ನಾವು ಶ್ರೀಮಂತ ಯಾರ ಮನೆ ಯಾವ ಕಾಲಗಳವ ಅವ್ರು ಶ್ರೀಮಂತರು ಅಂತ ತಿಳ್ಕೊಂಡಿದೆ. ಎತ್ತರ ಮನೆ ಕಟ್ಟಿದವ ಶ್ರೀಮಂತನಲ್ಲ, ಜನರ ಹತ್ತಿರ ಹೋಗಿ ಅವ್ರ ಸಮಸ್ಯೆ ಕೇಳುವವ ಶ್ರೀಮಂತ. ಅದಕ್ಕಂತ ಮೈದಾಗ ಬರೀ ಬ್ರ್ಯಾಂಡೆಡ್ ಕೋಟ್ ಹಾಕೊಂಡು ಶ್ರೀಮಂತ ಅಲ್ಲ, ತಲೆಗೆ ಬ್ರ್ಯಾಂಡೆಡ್ ವಿಚಾರ ಇದ್ದವ ಶ್ರೀಮಂತ. ಮತ್ತೊಬ್ಬರನ್ನ ಬೀಳಿಸುವ ಶ್ರೀಮಂತನಲ್ಲ, ಕೆಳಗೆ ಬಿದ್ದವರನ್ನ ಶ್ರೀಮಂತ. ಬಸವಣ್ಣನವರು ಅವರನ್ನು ಎತ್ತಿದರು, ಒಪ್ಪಿಕೊಂಡ್ರು, ಬೆನ್ನು ಚಪ್ಪರಿಸಿದರು, ಸಮಾಧಾನ ಹೇಳಿದರು, ಸಾಂತ್ವನ ಬದುಕನ್ನು ಕೊಟ್ಟಿದ್ರು. ಅವರು ಬಸವಣ್ಣ ನಂತರಾದರು. ಶ್ರೀಮಂತರಾದರು. ಅದಕ್ಕೆ ಶ್ರೀಮಂತಿಕೆ ಅಂದ್ರೆ ಮತ್ತೇನಲ್ಲ, ಶ್ರೀಮಂತಿಕೆ ಅಂದ್ರೆ ಮನಸ್ಸಿನ ಶ್ರೀಮಂತಿಕೆ. ಮನೆ ನೋಡ ಮನ ಶ್ರೀಮಂತರು. ಇದ್ರ ನಾವು ಬರೀ ಮನೆ ನೋಡಿ ಅಳಿತೇವ್ರಿ ಶ್ರೀಮಂತಿಕೆ. ಶರಣರು ಅದು ಕಳಿಸಿಲ್ಲ ನಮಗೆ. ಶರಣರು ಬಿಲ್ಡಿಂಗ್ ಕಟ್ಟಿದೇನು? ಶರಣರು ಹತ್ತಿರ ಭಾರಿ ಇನೋವಾ ಕಾರ್ ಇದ್ದಿಲ್ಲ, ನಡ್ಕೊಂಡು ಹೋಗ್ತಿದ್ರು, ಸಾಪರ ಮನೆಗೆ ಇರ್ತಿದ್ರು, ತಗಡ ಮನೆಗೆ ಇರ್ತಿದ್ರು, ಗವೇದಾಗ ಇರ್ತಿದ್ರು. ಆದ್ರೆ ಜಗತ್ತು ಅವ್ರ ಕಡೆ ನೋಡ್ತು, ಇಡೀ ಜಗತ್ತಿನ ಬಂದು ಅವ್ರ ಕಡೆ ನೋಡ್ತು. ಅಂಥ ಶ್ರೀಮಂತ ಕಾಣಬಹುದು. ವಾರದಿ ಮೈಗೆದರೆ ಮುತ್ತು ರತ್ನಗಳನ್ನು ಕಾಣಬಹುದು. ಕೂಡಲ ಸಂಗಮ ಶೇಲರ ಮನಬಿಚ್ಚಿ ಮಾತನಾಡಿದರೆ ಲಿಂಗವೇ ಕಾಣಬಹುದು. ಇಲ್ಲಿಯವರೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಪ್ರಾಮಾಣಿಕತೆಯ ಬಗ್ಗೆ 12ನೇ ಶತಮಾನದ ಜೀವನ ದರ್ಶನವನ್ನು ಮಾಡಿಕೊಡ್ತಕ್ಕಂತಹ ಆತ್ಮೀಯ ಶರಣ ಸೋದರಾಗಿದ್ದ ಶಂಭುಲಿಂಗ ಕಮ್ಮನವರಿಗೆ ಹುಮ್ನಾವರ ಬಸ್ ಅವರಿಗೆ ಜೋರಾಗಿ ಚಪ್ಪಾಳೆ. ತಮ್ಮೆಲ್ಲರಿಗೂ ಮದುವಿದೆ, ತಮ್ಮೆಲ್ಲರ ಹತ್ತಿರ ಮೊಬೈಲ್ ಸಹಿತ ಇದೆ. ಏನ್ ಮಾಡ್ಬೇಕಂದ್ರೆ ಮಾಡಿ ಭಗವದ್ಜಿ ಟೈಮ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮಾಡಿದ್ರೆ ಪ್ರತಿನಿತ್ಯನೂ ಸಹಿತ ಸಮಯದ ಒತ್ತಡದಲ್ಲೂ ಸಹಿತ ಬಂದು ನಮ್ಮ ಪ್ರವಚನವನ್ನ ಇಡೀ ನಾಡಿನಾದ್ಯಂತ ಪಸರಿಸುವ ಕೆಲಸ ನಮ್ಮ ಆತ್ಮೀಯ ಶರಣ ಸೋದರಾದ ಶಶಿಕಾಂತ್ ಭೋಜಿಯವರು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೊಂದು ಸಲ ಒಂದು ಜೋರಾಗಿ ಚರ್ಚೆ ಅವರಿಗೆ 12 ಪಾಠ ಒಂದು ಗ್ರಂಥವನ್ನು ನೀಡಬೇಕಂತೇಳಿ ಈ ಸಮಯದಲ್ಲಿ ಕೊಡ್ತಾ ಇದ್ದೇವೆ. ಕೂಡಲ ಸಂಗಮ ದೇವ ಶರಣು ಶರಣ.